ನೋಡಿ, ಪೂರ್ವ ಯೋಜನೆ ಇಲ್ಲದೆ ಈ ಥರ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ ಜನರಿಗೆ ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ ಯಾವತ್ತೂ ಕೂಡ ತಿಂಗಳು ಬಂದಿಲ್ಲ. ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ. ಇದು ಗೌರವಧನ. ನೀವು ತಿಂಗಳು ಗೌರವಧನ ಕೊಡಲ್ಲ ಅಂದರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ. ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋದರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ, ಗೌರವ ಕೊಟ್ಟಿಲ್ಲ. ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ, ದಿವಾಳಿಯಾಗಿದೆ. ಮುಖ್ಯಮಂತ್ರಿಗಳು ಬಂಡತನದಿಂದ ಒಪ್ಕೊಳ್ತಾ ಇಲ್ಲ. ಇದು ಕೇವಲ ಗ್ಯಾರಂಟಿಗಂತಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ. ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡು, ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಒಂದು ಟ್ರೆಜರಿಯಿಂದ ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ. ಕುಡಿಯೋ ನೀರಿನ ಯೋಜನೆಗೆ ಹಣ ಕೊಡದೆ ಇವತ್ತು ಕುಂಠಿತ ಆಗಿದೆ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಜನರನ್ನು ಸಂಕಷ್ಟದಲ್ಲಿ ನೂಗ್ತಾ ಇದೆ. ಒಂದು ಕಡೆ ಯಾವುದೇ ವ್ಯವಸ್ಥೆ ಇಲ್ಲ, ಯೋಜನೆಗಳು ಪೂರ್ತಿ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲ ಜನಸಾಮಾನ್ಯರ ಬಳಕೆ ಮಾಡೋ ಎಲ್ಲ ವಸ್ತುಗಳು ದರ ಏರಿಸಿದ್ದಾರೆ. ಹಾಲಿನಿಂದ ಆಲ್ಕೋಹಾಲು, ಮೋಟ್ರ್ ವೆಹಿಕಲ್ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಅಲ್ಲದೆ ಇನ್ನು ನಮ್ಮ ಟ್ರಾನ್ಸ್ಪೋರ್ಟೇಷನ್ನು, ಬಸ್ಸಿನ ದರ, ಮೆಟ್ರೋ, ದಿನ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ದುಬಾರಿ ಮಾಡಿ ಜನರಿಂದ ಅತಿ ಹೆಚ್ಚು ತೆರಿಗೆಯನ್ನು ಪಡ್ಕೊಂಡು ಅದನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡುವಂಥ ಹುನ್ನಾರ ಇದೆ. ಅದರಿಂದ ವಿಫಲವಾಗಿದೆ. ಕಾಂಗ್ರೆಸ್ಸಿಗೆ ಜನರ ಬಳಿಗೆ ಹೋಗುವಂಥ ನೈತಿಕ ಹಕ್ಕನ್ನು ದಿನ ಕಳ್ಕೊಳ್ತಾ ಇದೆ. ಮಾರ್ಚ್ 1ನೇ ತಾರೀಕಿನಿಂದ ಬಿಡುವುದಿಲ್ಲ. ಅವ್ರು ಎಲ್ಲರಿಗೂ ಆಕ್ಷೇಪ ಮಾಡ್ತಾರೆ. ನ್ಯೂ ಎಜುಕೇಷನ್ ಪಾಲಿಸಿ ಆಕ್ಷೇಪ ಮಾಡಿದರು. ಯಾವುದೇ ಪ್ರಗತಿಪರವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ಕೊಂಡು ಬಂದಿದೆ. ಇದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಭವಿಷ್ಯ ಮಾರ್ಕ ಆಗ್ತದೆ. ಸರ್, ಈಗ 5 ವರ್ಷ CM ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ DK ಅವರು ಆಗ್ತಾರಾ CM? ಅದು ಅವ್ರ ಪಕ್ಷದವ್ರು ಹೇಳಬೇಕು. ನಾವು ಆಂತರಿಕ ವಿಚಾರದಲ್ಲಿ ಮಾತನಾಡೋದಿಲ್ಲ. ಆದರೆ ಜನ ನಿಮಗೆ ಆಡಳಿತ ಮಾಡೋಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಸಮಯವನ್ನು ರಾಜ್ಯದ ಕಲ್ಯಾಣಕ್ಕಾಗಿ ಬಳಕೆ ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಮಾತ್ರ ಹೇಳ್ತಾರೆ. ಗದಗ ಬೆಟಗೇರಿ ನಗರಸಭೆ ಸರ್